ಮಾಡ್ಬೇಕಂತ ಹೆಂಗ್ ಬಂತು, ಹೆಂಗ್ ಶುರುವಾಯ್ತು? ದುಡ್ಡು ಹಾಕಿದ್ಯಾರು, ನಿಮ್ಮನ್ನ ನಂಬಿದ್ಯಾರು, ಕೈ ಹಿಡ್ದಿದ್ಯಾರು? ಅಂದರೆ ಅಂದಪ್ಪ ಸಂಕನೂರ್ ಅಂತ ನಮ್ಮ ಸ್ನೇಹಿತರು ಇದ್ದಾರೆ. ಸೊ ನಮ್ಮ ಗದಗ ಭಾಗದವ್ರು ಅವರು. ಸೊ ಮೊದಲು ಒಂದು 8 ವರ್ಷದಿಂದ ಒಂದು ಪರಿಚಯ ಆಗಿತ್ತು ಅಷ್ಟೇ. ಅದಾದಮೇಲೆ ನಮಗೂ ಅವ್ರಿಗೂ ಕನೆಕ್ಷನ್ ಇದ್ದಿಲ್ಲ. ಸೊ ಅದಾದಮೇಲೆ ಅವರು ಒಂದು ಕ್ಯಾಮ್ರಾ ತೊಗೊಂಡ್ಬಿಟ್ಟು ರಾಯರ ಮಠಕ್ಕೆ ಹೋಗಿ ಎಲ್ಲ ಪೂಜೆ ಮಾಡಿ ಮಂತ್ರಾಲಯದಲ್ಲಿ ರಾಯರೇ ಕ್ಯಾಮ್ರಾ ತೊಗೊಂಡಿದ್ದೀನಿ ಏನು ಮುಂದೆ ಅಂತಂದರು. ಅದಾದ ಒಂದು 5-6 ದಿನಕ್ಕೆ ನನ್ನ ಪರಿಚಯ ಆಗುತ್ತೆ ಅವ್ರಿಗೆ, ರಾಯರು ಪರಿಚಯ ಮಾಡಿಕೊಡ್ತಾರೆ. ಇದೊಂಥರ ಮಿರಾಕಲ್ ಥರ ರಾಯರದು ಅನುಭವ. ಸೊ ನಾನು ರಾಘವೇಂದ್ರ ಸ್ವಾಮಿದು ಗುರುವಾರ ಒಂದು ಸ್ಟೇಟಸ್ ಇಟ್ಟಿದ್ದೆ, ಅದನ್ನು ನೋಡಿಬಿಟ್ಟು ಅವಾಗ 8 ವರ್ಷದಿಂದ ಪರಿಚಯ ಆಗಿರೋದು. ಅವರು ಸ್ಟೇಟಸ್ ನೋಡಿ ಸೊ ಹೇಗಿದ್ದೀರಾ ಅಂತ ಪರಿಚಯ ಮಾಡಿಕೊಂಡು ಬನ್ನಿ ಒಂದ್ಸದೆ ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅಂದರು. ಸರ್ ಆಲ್ಬಮ್ ಸಾಂಗ್ ಎಲ್ಲ ಬೇಡ ಸರ್, ಕ್ಯಾಮ್ರಾನೇ ಇದೆ. ಸೊ ಆ ಕ್ಯಾಮ್ರಾ ಇಟ್ಕೊಂಡು ನಾವು ಏನಾದ್ರು ಸಿನಿಮಾ ಯಾಕೆ ಮಾಡಬಾರ್ದು ಅಂತ. ಸೊ ಮಾಡೋಣ ಅಂತಂದು ಒಂದು ಲೈನ್ ಕತೆ ಇದ್ದರೆ ಹೇಳಿ ಅಂತಂದಾಗ ಅವಾಗ ಹೇಳಿದ್ದೆ ಪಪ್ಪಿ ಲೈನ್, ಪಪ್ಪಿ ಕತೆ. ಹೇಳಿದ ತಕ್ಷಣ ಅವ್ರು ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿದೆ. ಆದರೆ ಈ ಮಟ್ಟಕ್ಕೆ ಬರುತ್ತಂತ ಅವ್ರಿಗೆ ಕನಸು ಮನಸ್ಸಲ್ಲೂ ಅನ್ನೋಕ್ಕಿಲ್ಲ. ಏನೋ ಒಂದು ಸಿನಿಮಾ ಮಾಡ್ತಾರೆ, ನಮ್ಮ ಕೈಲಾದಷ್ಟು ಕ್ಯಾಮ್ರಾ ಇದೆ, ರಾಯರು ಕಳಿಸಿದ್ದಾರೆ, ಇವರೇ ಸರಿಯಾದ ವ್ಯಕ್ತಿ ಅಂದ್ಕೊಂಡು ಅವರು ನಮ್ಮ ಮುಂದೆ ಕಳಿಸಿ ಹಿಂದೆ ಬರ್ತಾ ಇದ್ರು. ಸೊ ಅವಾಗ ನಡೆದಿರೋ ಜರ್ನಿ ಇದು.